ಫಾರಿನ್ ಪಾಲಿಸಿ ಎಕ್ಸ್ಪರ್ಟ್ ಕಿಶೋರ್ ನಾರಾಯಣ್ ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್, ಅಮೆರಿಕ ಇರಾನ್ ನಡುವಣ ಒಪ್ಪಂದ ವಿಫಲವಾಗೋದಕ್ಕೆ ಕಾರಣ ಏನಿರಬಹುದು ಸರ್? ಸಂಧಾನ ವಿಫಲವಾಗಲಿಕ್ಕೆ ಕಾರಣ ಏನಿರಬಹುದು ಅಂತ ಅಂದ್ರೆ ಈ ಒಪ್ಪಂದದ ವಿಚಾರದಲ್ಲಿ ಅಮೆರಿಕ ಕೊಟ್ಟಂತ ಒಂದಷ್ಟು ಷರತ್ತುಗಳಿಗೆ ಬಿಲ್ಕುಲ್ ನೋ ಅಂತ ಹೇಳಿದೆ ಇರಾನ್ ಅನ್ನುವಂತ ಮಾಹಿತಿ ಇದೆ. ಹೌದು, ಯಾವುದೇ ಯುದ್ಧ ನಂತರದ ಒಂದು ಮಾತುಕತೆ ಏನಾದ್ರೂ ನಡೆಯೋದಿದ್ರೆ ಕದನ ವಿರಾಮದ್ದು ಅಥವಾ ಯುದ್ಧ ನಿಂತಾಗ್ಲೋ ಇಲ್ಲ ಒಬ್ಬರು ಖಡಾಖಂಡಿತವಾಗಿ ಗೆದ್ದಿರ್ಬೇಕು, ಇನ್ನೊಬ್ರು ಖಡಾಖಂಡಿತವಾಗಿ ಸೋತಿರ್ಬೇಕು. ಅಂದ್ರೆ ಉದಾಹರಣೆ, ಎರಡನೇ ವಿಶ್ವ ಯುದ್ಧದಲ್ಲಿ ಜಪಾನ್ ಮತ್ತೆ ಅಮೆರಿಕ ನಡುವೆ ಆದಂತ ಯುದ್ಧ. ಆ ತರ ಇಲ್ಲಿ ಆಗಿಲ್ಲ, ಅಥವಾ ಒಂದು ಡ್ರಾ ಮ್ಯಾಚ್ ತರ ಕಾಣಿಸ್ಬೇಕು. ಉದಾಹರಣೆಗೆ ನಮ್ಮ 1965 ಇಂಡಿಯಾ ಪಾಕಿಸ್ತಾನ್ ಯುದ್ಧ, ಆವಾಗ ತಾಷ್ಕೆಂಟ್ಗೆ ಹೋಗಿ ನಮ್ಮದೊಂದು ಮಾತುಕತೆ ಏನಾಯ್ತು ಆ ರೀತಿ. ಇಲ್ಲಿ ಇರಾನ್ ಮತ್ತೆ ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಆ ತರ ಒಂದು ತಾರ್ಕಿಕ ಅಂತ್ಯಕ್ಕೆ ಎಲ್ಲೂ ಬಂದಿಲ್ಲ. ಡ್ರಾ ಮ್ಯಾಚ್ ಆಗಿಲ್ಲ ಅಥವಾ ಯಾರೋ ಒಬ್ರು ಗೆದ್ರು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ. ಏನ್ ಕಾರಣ ಇರಬಹುದು ಸರ್? ವಿಫಲ ಕಾರಣ ಇರಬಹುದು ಅಂತ. ಅದೇ ವಿಫಲ ಆಗೋದಕ್ಕೆ ಇಬ್ರದು ಷರತ್ತುಗಳು ಎಕ್ಸ್ಟ್ರೀಮ್ ಷರತ್ತುಗಳೇ ಹಾಕಿರ್ತಾರೆ. ಇವ್ರು ಹೇಳಿದ್ದಾರೆ ನಮಗೆ ಏನೇನು ಲಾಸ್ ಆಯ್ತು ಇದು ಹಣ ಎಲ್ಲ ನಮಗೆ ವಾಪಸ್ ಕೊಡಿ ಒಂದು. ಇನ್ನೊಂದು, ನಮಗೆ ಇದು ಹಾರ್ಮೋಸ್ ಜಲಸಂಧಿಯನ್ನು ನಾವು ಕಂಟ್ರೋಲ್ ಮಾಡ್ತೀವಿ, ಅದ್ರ ಮೇಲೆ ನಾವು ಶುಲ್ಕ ಹಾಕ್ತಿವಿ, ನೀವು ಅದಕ್ಕೆ ಏನು ತಕರಾರು ಮಾಡೋ ಹಾಗಿಲ್ಲ ಅಂತ ಇನ್ನೊಂದು. ಮೂರನೇದು, ಈ ಲೆಬನಾನ್ ಮೇಲೆ ಕದನ ವಿರಾಮ ಘೋಷಿಸಬೇಕು ಇಸ್ರೇಲ್, ಲೆಬನಾನ್ ಮೇಲೆ ಯಾವುದೇ ರೀತಿಯಾದಂತ ದಾಳಿ ಮಾಡಬಾರ್ದು ಅಂತ. ಇದು ಯಾವುದು ಅವರಿಗೆ ಒಪ್ಪಿಗೆ ಇಲ್ಲದಂತದ್ದು. ಹಾಗೆ ಅವರು ಹಾಕಿರುವಂತ ಷರತ್ತುಗಳು ಇವರಿಗೆ ಒಪ್ಪಿಗೆ ಇಲ್ಲದೆ ಇರೋಂಥದ್ದು. ಒಂದು, ಅವರು ಹೇಳ್ತಾರೆ ಇದು ಹಾರ್ಮೋಸ್ ಜಲಸಂಧಿಯನ್ನ ಮುಕ್ತ ಮಾಡಿಸ್ಬೇಕು, ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ಗೆ ಓಪನ್ ಮಾಡ್ಬೇಕು ಅಂತ. ಅದು ಇವರಿಗೆ ಅದಿರೋದೇ ಇವರ ಹತ್ರ ಇರೋ ಒಂದು ಪ್ರಮುಖ ಅಸ್ತ್ರ ಇರಾನ್ ಬಳಿ. ಇರಾನ್ ಅದಕ್ಕೆ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಇನ್ನೊಂದು, ಅವ್ರು ಹೇಳ್ತಿದ್ದಾರೆ ಯುರೇನಿಯಂ, ನಿಮ್ಮ ಹತ್ರ ಇರೋ ಯುರೇನಿಯಂ ಎಲ್ಲ ನೀವು ಕೊಟ್ಬಿಡ್ಬೇಕು, ನೀವ್ ಇಟ್ಕೋಕೂಡ್ದು, ಯಾವುದೇ ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನೀವ್ ಇಟ್ಕೋಕೂಡ್ದು, ಎಲ್ಲ ನೀವು ಕೈ ಚೆಲ್ಲಬೇಕು ಅಂತ ಹೇಳ್ತಿದ್ದಾರೆ. ಅದು ಕೂಡ ಇವ್ರಿಗೆ ಒಪ್ಪಿಗೆ ಇಲ್ಲ. ಹಾಗಾಗಿ ಇಬ್ಬರೂನು ಮೀಟಿಂಗ್ ಅಂತ ಬಂದಾಗ, ಒಂದು ನೆಗೋಸಿಯೇಷನ್ ಟೇಬಲ್ ಅಂತ ಬಂದಾಗ ಇಬ್ಬರು ಎಕ್ಸ್ಟ್ರೀಮ್ ಪೊಸಿಷನ್ ಇಟ್ಕೊಂಡು ಬಂದಿದ್ರು. ಜೊತೆಗೆ ಮಧ್ಯದಲ್ಲಿ ಇದ್ದಂತ ಪಾಕಿಸ್ತಾನ್ ಕೂಡ ಅಷ್ಟರ ಮಟ್ಟಿಗೆ ಸಹಾಯಕ್ಕೆ ಅನುವು ಮಾಡಿಕೊಡುವಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನವೂ ಇರ್ಲಿಲ್ಲ. ಪಾಕಿಸ್ತಾನ ಹೇಳಿದ್ದನ್ನ ಅಮೆರಿಕ ನಂಬೋ ಪರಿಸ್ಥಿತಿಯಲ್ಲೂ ಇಲ್ಲ. ಹಾಗಾಗಿ ಅವರಿಬ್ಬರ ಎಕ್ಸ್ಟ್ರೀಮ್ ನಿಲುವು ಏನಿತ್ತು, ಧೋರಣೆಗಳೇನಿದ್ವು, ಅವುಗಳಲ್ಲದೆ ಮಧ್ಯದಲ್ಲಿ ಮಾತುಕತೆಗೆ ಅಣು ಮಾಡ್ಕೊಡ್ತೀನಿ ಅಂತ ಹೇಳಿದಂತ ಪಾಕಿಸ್ತಾನ ಕೂಡ ಏನು ಮಾಡದೇ ಇರುವಂತ ಪರಿಸ್ಥಿತಿಯಲ್ಲಿ ಸಂಧಾನ. ಕಿಶೋರ್ ಸರ್, ಈಗ ಪಾಕಿಸ್ತಾನ ಸಂಧಾನದ ನಾಟಕ ಆಡ್ತಿತ್ತಲ್ಲ, ಇರಾನ್ ಅದರಲ್ಲೂ ಇಸ್ರೇಲ್ಗೆ ಬಿಲ್ಕುಲ್ ಒಮ್ಮತ ಇರಲಿಲ್ಲ ಪಾಕಿಸ್ತಾನ ಸಂಧಾನದ ನಾಟಕ ಆಡ್ತಿದ್ದಕ್ಕೆ. ಆದ್ರೆ ಆ ತೇಪೆ ಹಚ್ಚುವಂತ ಸಂಧಾನದ ನಾಟಕ ಆಡ್ತಿತ್ತಲ್ಲ, ಎರಡೂ ಇರಾನ್ ಮತ್ತೆ ಅಮೆರಿಕ ರಾಷ್ಟ್ರದ ಸದಸ್ಯರನ್ನ ಕರೆಸಿ ಅದರ ಈ ಒಂದು ಸಂಧಾನ ಈಗ ವಿಫಲ ಆಗಿರುವಂತದ್ದು ಬಹುದೊಡ್ಡ ರೀತಿಯ ಒಂದು ಹೊಡೆತ ಅಲ್ವಾ, ಮುಖಭಂಗ ಅಲ್ವಾ ಅಂತ ಅಲ್ಲಿ ಪಾಕಿಸ್ತಾನಕ್ಕೆ ಅಂತೂ ಹೌದು. ಯಾಕೆಂದ್ರೆ ಇದು ತುಂಬಾ ಸೀರಿಯಸ್ ಮ್ಯಾಟರ್ ಆಗಿತ್ತು ಯುದ್ಧ. ಇಡೀ ಏಷ್ಯಾ ಖಂಡದಲ್ಲೇ ದೇಶಗಳಿಗೆ ತೈಲ ಇಲ್ಲ, ಅನಿಲ ಇಲ್ಲ ಅಂತ ಒದ್ದಾಡ್ತಿರುವಂತ ಸಂದರ್ಭದಲ್ಲಿ ಇವರು ಏನೋ ದೊಡ್ಡ ಶೃಂಗಸಭೆ ನಡೆಯುವ ರೀತಿಯಲ್ಲಿ ಡ್ಯಾನ್ಸ್ ಅಂತೆ, ಗಾನ ಬಜಾನ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರು ಪಾಕಿಸ್ತಾನದವರು. ಇಡೀ ಪ್ರಪಂಚ ಎಲ್ಲ ನಮ್ಮ ಕಡೆ ನೋಡ್ತಿದೆ, ಹಾಗಾಗಿ ನಾವು ಈ ಅವಕಾಶವನ್ನ ನಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೋಬೇಕು ಅನ್ನೋ ಒಂದು ಧೋರಣೆನೆ ಪಾಕಿಸ್ತಾನಕ್ಕಿತ್ತು ಹೊರತು ಅವ್ರು ನಿಜವಾಗ್ಲೂ ಇದರಿಂದ ಮನುಕುಲಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಇದನ್ನ ಬಳಸ್ಕೊಳ್ಳೋಣ ಅನ್ನೋ ಧೋರಣೆ ಅಂತ ಪಾಕಿಸ್ತಾನಕ್ಕೆ ಇರಲಿಲ್ಲ. ಹಾಗಾಗಿ ಅವರ ಮಾತನ್ನ ಯಾರೂ ನಂಬುವಂತ ಪರಿಸ್ಥಿತಿಯಲ್ಲಿಲ್ಲ, ಸ್ಪೆಷಲಿ ಅಮೆರಿಕದವರು. ಈಗಂತೂ ಮೊನ್ನೆ ಅಂತೂ ಶಹಬಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳಿದ್ರು, ಇಡೀ ಪ್ರಪಂಚವೇ ನಮ್ಮನ್ನ ಶಹಬಾಜ್ ಅಂತ ಇದೆ, ನಮಗೆ ಹೊಗಳ್ತಾ ಇದೆ, ನಾವು ನಮ್ಮ ದೇಶದ ಸ್ಟೇಚರ್ ಎಲ್ಲೋ ಹೋಗಿದೆ, ನಮ್ಮನ್ನ ಇವಾಗ ಎಲ್ಲರೂ ಗೌರವಿಸ್ತಿದ್ದಾರೆ ಅಂತೆಲ್ಲ ಉಡಾಫೆ ಹೊಡಿತಾ ಇದ್ರು. ಅವರು ಮೈಲೆ ತಗೊಳಕ್ ಹೊರಟಿದ್ರು ಕಿಶೋರ್ ಸರ್. ಅದೇ 2 ದಿನದಲ್ಲಿ ಅವರು ಕ್ರೆಡಿಟ್ ತಗೊಳಕ್ ಏನ್ ಹೊರಟಿದ್ರು ಅದೆಲ್ಲ ಕುಸಿದು ಬಿದ್ದಿದೆ ಅಂತಾನೆ ಗೊತ್ತಾಗ್ತಿದೆ ಇದರಿಂದ. ಮತ್ತೆ ಇಸ್ರೇಲ್ ಫಸ್ಟೇ ಹೇಳ್ಬಿಟ್ಟಿತ್ತು, ಒಂದು ಭಯೋತ್ಪಾದಕರನ್ನ ಹುಟ್ಟು ಹಾಕುವಂತ ಅಥವಾ ರಕ್ಷಣೆ ಮಾಡುವಂತ ರಾಷ್ಟ್ರ ಸಂಧಾನ ಮಾಡುತ್ತೆ ಅಂತಂದ್ರೆ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಸ್ರೇಲ್ ಕಡ್ಡಿ ಮುರಿದಂಗೆ ಹೇಳ್ಬಿಟ್ಟಿತ್ತು. ಕಡ್ಡಿ ಮುರಿದಾಗ ಹೇಳಿತ್ತು. ಅದಕ್ಕೆ 2 ಕಾರಣ. ಒಂದು, ಪಾಕಿಸ್ತಾನ ಇದುವರೆಗೂ ಇಸ್ರೇಲ್ ಅನ್ನ ಔಪಚಾರಿಕವಾಗಿ ಗುರುತಿಸೇ ಇಲ್ಲ. ಹಾಗಾಗಿ ಅಲ್ಲಿನ ಶಾಂತಿ ಮಾತುಕತೆಗಳಿಗೆ ಇಸ್ರೇಲ್ ಹೋಗೋರಾಗ್ಲಿ ಅಥವಾ ಅಲ್ಲಿ ನಡೀತಿರುವಂತ ಶಾಂತಿ ಮಾತುಕತೆಗೆ ತನ್ನದು ಒಂದು ಬೆಂಬಲ ನೀಡೋದಾಗ್ಲಿ ಮಾಡೋಂತ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಇಲ್ಲ ಒಂದು. ಇನ್ನೊಂದು, ಶಾಂತಿ ಮಾತುಕತೆ ನಡೆಯೋ ಸಂದರ್ಭದಲ್ಲಿ ಕೂಡ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್
ಇಸ್ರೇಲಿಗೆ ಬಾಯಿಗೆ ಬಂದ ಹಾಗೆ ಅವಮಾನ ಮಾಡೋ ಹಾಗೆ ಮಾತಾಡ್ತಿದ್ರು ಇಸ್ರೇಲಿನ ಬಗ್ಗೆ. ಹಾಗಾಗಿ ಇಸ್ರೇಲ್ ಅವರು ಅದನ್ನ ಬೆರಳು ತೋರಿಸಿ ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂದಾಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಡಿಫೆನ್ಸ್ ಮಿನಿಸ್ಟರ್ನ ಕರೆದ್ಬಿಟ್ಟು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಹೇಳಿ ಕೊನೆಗೆ ಅವರು ಹಾಕಿದಂತ ಟ್ವೀಟ್ ಅವ್ರ ಪೋಸ್ಟ್ ನ ಡಿಲೀಟ್ ಮಾಡಿಸಿದ್ರು. ಅಂದ್ರೆ ಇದೆಲ್ಲರಿಂದ ಗೊತ್ತಾಗತ್ತೆ ಪಾಕಿಸ್ತಾನಕ್ಕೆ ಇಸ್ರೇಲಿನ ಬಗ್ಗೆ ಯಾವ ರೀತಿಯ ಒಂದು ಇದಿದೆ ಅಂತ, ಗೌರವ ಇದೆ ಅಂತ. ಗೌರವವೇ ಇಲ್ಲದೆ ಇರುವಂತಹ ದೇಶದ ಜೊತೆ ಇವರು ಎಷ್ಟರ ಮಟ್ಟಿಗೆ ಸಹಾಯಕ್ಕೆ ಕೂತ್ಕೊಳ್ತಾರೆ ಅನ್ನೋದೇ ಪ್ರಶ್ನೆ. ಥ್ಯಾಂಕ್ ಯು ಕಿಶೋನಾರಾಯಣ್ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.